ಅಭಿಮಾನಿಗಳಿಗೆ ಮತ್ತೆ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ಬೇಕಂದ್ರೆ ನಿಮ್ಮ ಸ್ಟೈಲಲ್ಲಿ. ಖಂಡಿತವಾಗ್ಲೂ ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ, ಎಲ್ಲರ ಮನೇಲೂ ಸಿಹಿ ಇರಲಿ, ನಗು ಇರಲಿ, ಎಂಥದೇ ಕಷ್ಟ ಬಂದರೆ ಓಡೋಗಲಿ, ಯಾರಿಗೂ ದುಃಖ ಬರೋದು ಬೇಡ. ಯಾಕಂದರೆ ಎರಡನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ ಎರಡನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವರಿಗೆ ಮೋಸ್ಟ್ಲಿ ಸಮ್ಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತರಗುಪ್ಪೆಯಲ್ಲಿ ಒಂದು 14 ವರ್ಷದ 12 ವರ್ಷದ ಮಗು, ಎಷ್ಟಪ್ಪ 10-13 ಇಯರ್ಸ್ ಮಗು ಸೈಕಲ್ ತುಳಿತತ್ತಂತೆ, ಹೆಣ್ಮಗು ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಪ್ರಾಣ ಬಿಟ್ಬಿಟ್ಟಿದೆ. ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊಳ್ತಾ ಇದ್ದಾರೆ. ಅದು ತುಂಬ ನೋವಿದೆ. ಅದು ಯಾರಿಗೂ ಆಗದೆ ಇರಲಿ ಅಂತ. ಇನ್ನೊಂದು ರೀಲ್ಸ್ ಅಲ್ಲಿ ತುಂಬ ವೈರಲ್ ಆಗಿರೋದು, ನೀವು ಕೈದಿಗಳನ್ನ ಬಿಡಿಸಿ ಅವ್ರಿಗೊಂದಷ್ಟು ಜೀವನ ಕಟ್ಕೊಡ್ತೀವಿ ಅನ್ನೋ ತುಂಬ ಆಗ್ತಿದೆ. ಈ ವರ್ಷದ ನಿಮ್ಮ 50ನೇ ವರ್ಷದ ಹುಟ್ಟುಹಬ್ಬದ ಆ ರೀತಿಯ ಒಂದಷ್ಟು ಒಳ್ಳೆ ಕೆಲಸಗಳು ಮತ್ತೆ ಏನಾದರೂ ಬಯಸ್ಬೋದು? ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಅದೇನು ನಡೀತಾ ಇದೆ ಅಂತ ಹೇಳ್ತೀನಿ ಸರ್. ತುಂಬ ಟ್ರೆಂಡಿಂಗ್ ಸಿಗುತ್ತೆ, ಒಂದಷ್ಟು ಜನ ಕೈದಿಗಳು ಆಸೆ ಇಟ್ಕೊಂಡಿದ್ದಾರೆ, ಏನಾದ್ರು ಆಗಬಹುದೇನೋ? ಆಯಿತು, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ, ಫಾರ್ ಎಕ್ಸಾಂಪಲ್ ಈಗ ತಾವಿದ್ದೀರಿ, ಹರಿಯೋರಿದ್ದಾರೆ, ಯಾರ್ಯಾರು ಹಿರಿಯರಿದ್ದೀರ, ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ, ನೀವೆಲ್ಲ 7ನೇ 20ನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ, A3 A4 ಏನೂ ತಪ್ಪು ಮಾಡಿದ್ರೆ ಅನುಭವಿಸಿರ್ತಾರೆ, ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ. ನಂಗೆ ಅದು ಆಸೆ ಇದೆ. ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಬಿಡಿಸೋಣ. ಬಟ್ ನೀವೇ ಇನಿಷಿಯೇಟ್ ತೊಗೋಬೇಕು. ಸರ್, ನೀವು ಇನಿಷಿಯೇಟ್ ತೊಗೋಬೇಕು ಪ್ಲೀಸ್. ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೆ ಹೋಗಿರ್ತಾರೆ, ವಿಧಿ ಇಲ್ಲಿರೋದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ. A3 A4 ಸಾಕ್ಷಿಗಳಾಗಿ ಒಳಗೋಗಿ ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ, ಯಾವಾಗ ಬೇಕಾದ್ರೂ ಹೇಳಿ. ಅದೇ ಒಂದು ಕೆಲಸ ಮಾಡಿ, ನೀವು ನನಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್, ಮಾಡೋಣ ಅದನ್ನು. ಎನಿಥಿಂಗ್ ಎಲ್ಸ್ ಪ್ಲೀಸ್? ಅದು ಸರ್, ನಾನು ನಾಳೆನೇ ನಂಬಕ್ಕಾಗ್ತಿಲ್ಲ ಇವತ್ತು ಸರ್. ನಾವು ನಾಳೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಯಾರೂ ನಂಬಕ್ಕೆ ಹೋಗ್ಬೇಡಿ ನಾವು ಸರ್. ಅಲ್ಲ, ಆ ನಂಬಿಕೆ ಆಯ್ತು ಸರ್. ನಮಸ್ತೆ, ಚೇರ್ ಕೊಡಪ್ಪ. ಅದು ಒಂದು ಆಸೆ ಇದೆ, ಪ್ರತಿಯೊಬ್ಬರೂ 50ನ 18 ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಲೈಕ್ ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ 15 ದೇ ಟೇಕ್ ಇಸ್ ಆ್ಯಸ್ ಅ ಟೀನೇಜ್, ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗೆ ಹಾಕಿರೋರು 50ನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು, ಒಳ್ಳೆ ಡಯಟ್ ಮಾಡೋದು, ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು, ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ. ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ. ಸೊ ಅವ್ರು ನನಗೀಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟಾಗಿ. ಅಂದರೆ ನನ್ನ ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು ಎಲ್ಲರೂ. ಸೊ ಐ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ. ಹೌದು ಸರ್, ಖಂಡಿತ ಅದು ನಿಜ. ಅದನ್ನು ತಲೆಗೆ ತಗೊಳ್ದಿರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಸರ್. ಎನಿ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಲೈಫು. ಓಕೆ ಸರ್, ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದು ಸತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡಬೇಕು. ಯಾಕಂದರೆ ನಿಮ್ಮಗಳಿಗೆ ನಾನು ಸಹಾಯ ಮತ್ತೊಂದು ಸತಿ ಬೇಡಬೇಕು ಭೀಮಾ